ಕಾನೂನು ಹೋರಾಟದಲ್ಲಿ ಮುಂದಾದಂತಹ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪರ ಹೋರಾಟ ಎಂದೂ ಕೂಡ ನಿಲ್ಲದಂತಹ ಹೋರಾಟ ಆಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೊರಟಂತಹ ಸಾಕಷ್ಟು ಮಂದಿ ನಾನ್ ಸ್ಟಾಪ್ ಹೋರಾಟಗಾರರು. ಕಾನೂನು ಹೋರಾಟಕ್ಕೆ ಮುಂದಾದಂತಹ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಪರ ಹೋರಾಟ ಎಂದೂ ಕೂಡ ನಿಲ್ಲದಂತಹ ಹೋರಾಟ ಆಕೆ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ಕೂಡ ಹೋರಾಟ ನಾನ್ ಸ್ಟಾಪ್. ಸೌಜನ್ಯ ಜನ್ಮ ದಿನದಂದು ಪ್ರತಿಭಟನಾಗಾರರು ರೋಷಾವೇಶ ಪ್ರದರ್ಶನ ಮಾಡ್ತಾ ಇರುವಂತದ್ದು. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅವರ ಹುಟ್ಟುಹಬ್ಬದ ದಿನದಂದು ಭಾರಿ ಜನ ಸೇರುವಂತಹ ಸಾಧ್ಯತೆ ಇದೆ. ಬೃಹತ್ ಪ್ರತಿಭಟನೆಗೆ ಟೀಮ್ ಸಜ್ಜು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಡಳಿತಕ್ಕೆ ಏಕಕಾಲದಲ್ಲಿ ಮನವಿ ಕೊಡುವ ಬಗ್ಗೆ ಚರ್ಚೆ. ಇದೇ ತಿಂಗಳ 18ನೇ ತಾರೀಕು ಸೌಜನ್ಯ ಜನ್ಮದಿನ ದಿನದಂದು ಸೌಜನ್ಯ ಹೋರಾಟಗಾರರಿಂದ ಸಭೆ ಮತ್ತು ಚರ್ಚೆ. ವೀಕ್ಷಕರೇ, ಸೌಜನ್ಯ ಪರವಾಗಿ ಸಾಕಷ್ಟು ಜನ ಹೋರಾಟಗಾರರು ನಿಂತಿದ್ದಾರೆ. ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೌಜನ್ಯ ಜನ್ಮದಿನದಂದು ಅಂದ್ರೆ 18ನೇ ತಾರೀಕು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ದೊಡ್ಡ ಪ್ರತಿಭಟನೆಯನ್ನ ಮಾಡುವಂತಹ ಒಂದು ಐಡಿಯಾವನ್ನ ಇಟ್ಟುಕೊಂಡಿದ್ದಾರೆ. ಎಸ್, ಕೋಲ್ ಮಾಡಬೇಕು, ಪ್ರತಿಯೊಂದು ಹೆಣ್ಣು ಮಗುವು ಕೂಡ ಅದರಲ್ಲಿ ಭಾಗವಹಿಸಲಿ ಅನ್ನೋದು ನನ್ನ ಆಶಯ ಕೂಡ. ಆದ್ರೆ ನನಗೊಂದು ಡೌಟ್ ಇದೆ, ಸೌಜನ್ಯ ಅವರ ಹೆಸರಿನಲ್ಲಿ ನೀವು ಬೇರೆಯವರಿಗೆ ಬೈಯುವಂತಹ ಕಾರ್ಯಕ್ರಮ ಏನಾದ್ರು ಯೋಜನೆ ಮಾಡಿ ಇಟ್ಕೊಂಡಿದ್ದೀರಾ? ಅದು ನನಗೆ ಡೌಟ್ ಇದೆ. ಸೌಜನ್ಯ ಆಕೆಗೆ ನ್ಯಾಯ ಸಿಗಬೇಕು, ಆಕೆಯನ್ನ ಕೊಂದವರಿಗೆ ಜೈಲು ಶಿಕ್ಷೆ ಕೊಡಬೇಕು, ಆಕೆಯನ್ನ ಕೊಂದಿದವರಿಗೆ ಶಿಕ್ಷೆ ತಪ್ಪಬಾರ್ದು. ಇದೆಲ್ಲ ರೈಟ್. ಎಸ್, ಇದೆಲ್ಲ ರೈಟ್. ಸೌಜನ್ಯ ವಿರುದ್ಧವಾಗಿ ದನಿ ಎತ್ತಿದವರಿಗೆ ಶಿಕ್ಷೆ ಆಗಬೇಕು, ಅದು ರೈಟ್. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಸಾಕ್ಷಿ ಕಣ್ಣಲ್ಲಿ ನೋಡಿದವ್ರು ಯಾರೂ ಇಲ್ಲ, ದಾಖಲೆಯನ್ನ ಕೊಟ್ಟವ್ರು ಯಾರೂ ಇಲ್ಲ. ಆದರೆ ಇದುವರೆಗೂ ಕೂಡ ಸೌಜನ್ಯ ಪರವಾಗಿ ನ್ಯಾಯವನ್ನ ನಾನು ಸಮೇತ ಕೇಳ್ತಾ ಇದ್ದೇನೆ. ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಬೇಕು, ಹಾಗೂ ಸೌಜನ್ಯ ಹೋರಾಟಗಾರರಿಗೂ ಕೂಡ ಖುಷಿ ಆಗ್ಬೇಕು ಅಂದ್ರೆ ಆ ತಾಯಿ ಸೌಜನ್ಯಗೆ ನ್ಯಾಯ ಸಿಗಬೇಕು. ಆದ್ರೆ ಆ ಒಂದು ವಿಚಾರವನ್ನ ಇಟ್ಕೊಂಡು ಬೇರೆ ಯಾರಿಗೋ ಟಾಂಟ್ ಒಗೆಯೋದು ಅಥವಾ ಟಾಂಟ್ ಕೊಡೋದು ಅದರ ಅವಶ್ಯಕತೆ ಇಲ್ಲ. ನಮಗೇನ್ ಬೇಕಾಗಿರೋದು ನ್ಯಾಯ ಸಿಗೋದು ಮಾತ್ರ ಬೇಕಾಗಿರೋದು. ಸೌಜನ್ಯಗೆ ನ್ಯಾಯ ಸಿಗಬೇಕು. ಎಲ್ಲ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಏಕಕಾಲದಲ್ಲಿ ಮನವಿ ಕೊಡುವಂತಹ ಒಂದು ಚರ್ಚೆಯೂ ಕೂಡ ಇದೆ. ಫೈನ್, ಓಕೆ, ಕೊಡೋಣ. ಆದರೆ ಸೌಜನ್ಯ ಹೆಸರನ್ನ ಮುಂದಿಟ್ಕೊಂಡು ಯಾರು ಕೂಡ ಬಿಸ್ನೆಸ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲ, ಮಾಡ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಇದೊಂದು ಇನ್ಫಾರ್ಮೇಶನ್ ಹೇಳ್ತಾ ಇರುವಂಥದ್ದು. ತಾಯಿ ಸೌಜನ್ಯಗೆ ನ್ಯಾಯ ಸಿಗುವಂಥದ್ದು ನನಗೂ ಕೂಡ ಖುಷಿ ಆಗುತ್ತೆ. ನ್ಯಾಯ ಸಿಗುತ್ತೆ ಅಂತಂದ್ರೆ ಪ್ರತಿ ಹೆಣ್ಮಕ್ಳು ಕೂಡ ಖುಷಿ ಪಡ್ತಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತಹ ಸೌಜನ್ಯ ಪರ ಹೋರಾಟಗಾರರು, ಬಟ್ ಸೌಜನ್ಯ ಪರವಾಗಿ ಹೋರಾಡ್ತೇನೆ ಅಂತ ಹೇಳಿ ಮುಖವಾಡ ಹಾಕೊಂಡಿದ್ದವ್ರು ಜಾಸ್ತಿ ಆಗಿದ್ದಾರೆ. ಇದನ್ನು ಕೂಡ ನಾನು ಹೇಳ್ತೇನೆ. ಸಾಕಷ್ಟು ಗ್ಯಾಂಗ್ಗಳು ಕೂಡ ಹುಟ್ಟುಕೊಂಡಿದೆ. ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ತಂಬೆಳೆಕಾಯಿ ಬೇಯಿಸ್ಕೊಳ್ತಾ ಇರುವಂತವ್ರು, ಆ ಥರದವ್ರು ಹೊರಗಡೆ ಬರ್ಬೇಕು ಫಸ್ಟ್. ಸೌಜನ್ಯ ಪರ ಹೋರಾಟ ಎಂದೂ ಕೂಡ ನಿಲ್ಲದ ಹೋರಾಟ. ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹೋರಾಟಗಳು 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಆಕೆಯ ಜನ್ಮದಿನದಂದು ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.